ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನೊಂದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಬಂದಿದೆ. ಈ ಶೋರೂಮ್ ಇರೋದು ಬನಶಂಕರಿಲಿ. ಶೋರೂಮ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ ನಿಮಗೆ. ಇವತ್ತು ರಾಯಲ್ ಎನ್ಫೀಲ್ಡ್ ಗೊರಿಲ್ಲಾ 450 ಬೈಕ್ ಬಗ್ಗೆ ನಿಮಗೆ ಡೀಟೇಲ್ಸು ಮತ್ತು ಏನು ಪ್ರೈಸ್ ಇದೆ ಅಂತ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಮೊದಲು ಗಾಡಿ ಯಾವ ಥರ ಇದೆ ಅಂತ ಈ ವಿಡಿಯೋ ನೋಡೋಣ. ಸ್ನೇಹಿತರೆ, ಇನ್ನು ಇದು ಟಾಪ್ ಸ್ಪೀಡ್ ಬಂದು 140 ಕಿಲೋಮೀಟರ್ ಇದೆ. ಇನ್ನು ಇದು ಓವರ್ ಆಲ್ ವೆಯ್ಟ್ ಬಂದು 185 kg ಇದೆ ಸ್ನೇಹಿತರೆ. ಇದಕ್ಕೆ ನಿಮಗೆ ಕಂಪ್ನಿ ಕಡೆಯಿಂದ ಸ್ಟ್ಯಾಂಡರ್ಡ್ ವಾರಂಟಿ 3 ವರ್ಷ ಕೊಟ್ಟಿರ್ತಾರೆ. ಇನ್ನು ಸ್ಟ್ಯಾಂಡರ್ಡ್ ವ್ಯಾರಂಟಿ 30,000 ಕಿಲೋಮೀಟರ್ ಕೊಟ್ಟಿರ್ತಾರೆ. ಇದಕ್ಕೆ ಕಲರ್ಗಳು ಬಂದು ಯೆಲ್ಲೋ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ಬ್ಲೂ ಬರುತ್ತೆ, ಗೋಲ್ಡನ್ ಬರುತ್ತೆ. ಅದು ಫೋಟೋ ಹಾಕಿರ್ತೀನಿ ಸ್ನೇಹಿತರೆ, ಈ ಕಲರ್ ಸಿಗುತ್ತೆ. ಅದರಲ್ಲೊಂದು ವೆರೈಟಿ ಕಲರ್ ಇದೆ, ಅದು ಯಾವ ಕಲರ್ ಅಂತ ನನಗೂ ಗೊತ್ತಾಗಿಲ್ಲ. ಆ ಥರ ಕಲರ್ ಇದೆ ನೋಡಿ, ಈ ಥರ ಇದೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳಬೇಕಂದ್ರೆ 169 mm ಇದೆ. ಇನ್ನು ಗಾಡಿ ಓವರಾಲ್ ಆಗಿ ಹೈಟ್ ಬಂದು 1123 mm ಇದೆ. ಇನ್ನು ಸೀಟ್ ಹೈಟ್ ಬಂದು 780 mm ಇದೆ. ಇದು ಆಲ್ಮೋಸ್ಟ್ ಮೈಲೇಜು 29 ಬರುತ್ತೆ ಅಂತ ಶೋರೂಮ್ ಅವರು ಹೇಳ್ತಾರೆ. ಇದಕ್ಕೆ 6 ಗೇರ್ ಬರುತ್ತೆ ಸ್ನೇಹಿತರೆ. ಇನ್ನು ಫ್ಯೂಯಲ್ ಟ್ಯಾಂಕ್ ಬಂದು ನಿಮಗೆ ಮಿನಿಮಮ್ 11 ಲೀಟ್ರ್ ಹಿಡಿಯುತ್ತೆ ಸ್ನೇಹಿತರೆ. ಈ ಥರ ಇರುತ್ತೆ ಟ್ಯಾಂಕು. ನಿಮಗೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450ಗೆ ಯಾವ ಥರ ಇದೆ ಅದೇ ಥರನೇ ಇದೆ. ಅದು ಅಣ್ಣ, ಇದು ತಮ್ಮ, ಆ ಥರ ಇದೆ ನೋಡಿ. ಫ್ರಂಟಿಂದ ಈ ಥರ ಕಾಣುತ್ತೆ ನಿಮಗೆ. ಫ್ರಂಟಲ್ಲೆಲ್ಲ ನಿಮಗೆ LED ಬಲ್ಬ್ ಬರುತ್ತೆ ನೋಡಿ. ಫ್ರಂಟ್ ತೋರಿಸ್ತದೆ ನಿಮಗೆ ನೋಡಿ, ಈ ಥರ ಇದೆ. ಫ್ರಂಟಲ್ಲಿ ನಿಮಗೆ ಸಸ್ಪೆನ್ಷನ್ ಎಲ್ಲ ಬರುತ್ತೆ ನೋಡಿ, ಈ ಥರ ಇದೆ ಸ್ನೇಹಿತರೆ. ಇಲ್ಲಿ ರೇಡಿಯೇಟರ್ ಕೊಟ್ಟಿದ್ದಾನೆ. ಇವಾಗ ಬರೋದೆಲ್ಲ ಲಿಕ್ವಿಡ್ ಇಂಜಿನೇ. ನಿಮಗೆ ಏನು CC ಅಂತ ಇವಾಗ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಸೀಟೆಲ್ಲ ಬೆಂಗಳೂರಿಗೆ ಇಬ್ಬರು ಓಡಿಸೋಕ್ಕೆ ಚೆನ್ನಾಗಿದೆ. ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೊಂಡು ಇಬ್ಬರು ಓಡಿಸ್ಬೋದು. ಇನ್ನು ಸ್ನೇಹಿತರೆ ನೋಡಿ, ಗ್ರೌಂಡ್ ಕ್ಲಿಯರೆನ್ಸ್ ತೋರಿಸ್ತದೆ ನಿಮಗೆ 169 mm ಇದೆ. ಇನ್ನು ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ 39 bhp ಇದೆ. ಇದಕ್ಕೆ ಲಿಕ್ವಿಡ್ ಕೂಲಿಂಗ್ ಇಂಜಿನ್ನೇ ಬರುತ್ತೆ ಸ್ನೇಹಿತರೆ. ಇನ್ನು ಇದಕ್ಕೆ ಮ್ಯಾಕ್ಸಿಮಮ್ ಟಾರ್ಕ್ ಬಂದು 40 Nm RPM ಇದೆ ಸ್ನೇಹಿತರೆ. ಇದು ಸಿಂಗಲ್ ಸಿಲಿಂಡರು ಸ್ನೇಹಿತರೆ. ಇದು ನೋಡಿ, ಈ ಥರ ಇರುತ್ತೆ ಇಂಜಿನ್ನು. ಇವಾಗೆಲ್ಲ ಬರೋದೆಲ್ಲ ಲಿಕ್ವಿಡ್ ಇಂಜಿನೇ ಬರುತ್ತೆ ನೋಡಿ. ಟ್ಯಾಂಕ್ ತೋರಿಸ್ತದೆ ನೋಡಿ, ಯಾವ ಥರ ಇದೆ. ಸಿಂಪಲ್ ಆಗಿದೆ. ರಾಯಲ್ ಎನ್ಫೀಲ್ಡ್ ಅಂತ ಇದೆ, ಮತ್ತು ಗೊರಿಲ್ಲಾ 450 ಅಂತ ಲೋಗೋ ಇದೆ ನೋಡಿ. ಸೀಟ್ ನೋಡಿ ಏನು ಸಖತ್ತಾಗಿದೆ. ಮೀಟರ್ ಎಲ್ಲಿ ಯಾವ ಥರ ಸೀಟ್ ಬರುತ್ತೋ ಇದರಲ್ಲೂ ಅದೇ ಥರನೇ ಇರುತ್ತೆ ನೋಡಿ. ಇನ್ನು ಸ್ವಿಚ್ ಎಲ್ಲ ಈ ಥರ ಇರುತ್ತೆ. ಸೇಮ್ ರಾಯಲ್ ಎನ್ಫೀಲ್ಡಲ್ಲಿ ಸ್ವಿಚ್ ಎಲ್ಲ ಒಂದೇ ಥರ ಇರುತ್ತೆ ಎಲ್ಲ ಗಾಡಿಗೂ. ಇದೆಲ್ಲ ಫುಲ್ ಡಿಜಿಟಲ್ ಬರುತ್ತೆ. ಫ್ರಂಟಲ್ಲಿ ನಿಮಗೆ ಓಡೋ ಮೀಟರ್ ಅಲ್ಲ ನೋಡಿ. ರೇಡಿಯೇಟರ್ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ. ಈ ಲಿಕ್ವಿಡ್ ಇಂಜನ್ನು ಇವಾಗ ಎಲ್ಲ ಗಾಡಿದು ಒಂದೇ ಥರನೇ ಇರುತ್ತೆ ಡಿಸೈನ್. ಏನು ಚೇಂಜಸ್ ಏನು ಇರೋದಿಲ್ಲ. ಲಿಕ್ವಿಡ್ ಇಂಜಿನ್ ಎಲ್ಲ ಅದೇ ಥರನೇ ಇರೋದು. ಇನ್ನು ಅಲೋ ವೀಲ್ಸ್ ಇರುತ್ತೆ ಇದಕ್ಕೆ. ಫ್ರಂಟಲ್ಲಿ ABS ಮತ್ತು ಡಿಸ್ಕು ಎರಡೂ ಇರುತ್ತೆ. ಇವಾಗ ಬರೋ ಗಾಡಿಗಳಿಗೆ ಮ್ಯಾನುಫ್ಯಾಕ್ಚರ್ ಆಗೋದು ಎರಡು ಸೈಡೂ ABS ಇರಬೇಕು ಅಂತ ಸರ್ಕಾರದಿಂದ ನಿಯಮ ಜಾರಿಯಾಗಿದೆ. ಇನ್ಮೇಲೆ ಅದೇ ಥರ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ನಿಮಗೆ ABS ಡಿಸ್ಕ್ ಇರುತ್ತೆ. ವೀಲ್ ಸೈಜ್ ಬಂದು 17 ಇದೆ. ಟೈರ್ ಸೈಜ್ ಬಂದು 16 ಇದೆ. ಸಾರಿ, ನನಗೆ ಇಂಜಿನ್ ಸಕ್ಕತ್ ಇಷ್ಟ ಆಯಿತು, ಈ ಲಿಕ್ವಿಡ್ ಇಂಜಿನ್ನು. ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಬ್ಯಾಕಲ್ಲಿ ಅಷ್ಟೇ ABS ಇದೆ ಮತ್ತು ಡಿಸ್ಕು ಇದೆ. ಬ್ಯಾಕಲ್ಲಿ ನಿಮಗೆ ಟೈರ್ ಸೈಜ್ ಬಂದು 18 ಇದೆ. ವೀಲ್ ಸೈಜ್ ಬಂದು 16 ಇದೆ. ಏನಂದರೆ ಈ ರಾಯಲ್ ಎನ್ಫೀಲ್ಡರು ಬರ್ತಾ ಮೊದಲು ಇಂಗ್ಲೆಂಡಲ್ಲಿ ಇದ್ದಾಗೆ ಬೈಕು ಓಲ್ಡ್ ಬೈಕ್ಗಳೇ ಚೆನ್ನಾಗಿದ್ದಿದ್ದು.
ಅದು ಫೋಟೋಗಳು ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ಹಿಮಾಲಯನ್ ಓಲ್ಡ್ ಬುಲೆಟ್ ಆಗಿರ್ಬೋದು, ಹಿಮಾಲಯನ್ ಆಗಿರ್ಬೋದು ಆಗಲಿ, ಕ್ಲಾಸಿಕಲ್ ಎಲ್ಲ ಚೆನ್ನಾಗಿತ್ತು. ಇವಾಗ ಬರ್ತಾ ಬರ್ತಾ ಗಾಡಿಗಳು ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಗೊರಿಲ್ಲಾ, ತಿಮಿಂಗ್ಲಾ ಅಂತೆಲ್ಲ ಬಿಟ್ಟು ಗಾಡಿ ಲುಕ್ಗಳೆಲ್ಲ ಹಾಳು ಮಾಡ್ತಿದ್ದಾರೆ. ಬುಲೆಟ್ ಅನ್ನೋದು ಮರ್ಯಾದೆನೇ ಹಾಳು ಮಾಡ್ತಾ ಇದ್ದಾರೆ ಈ ರಾಯಲ್ ಎನ್ಫೀಲ್ಡ್ ಅವ್ರ ಸ್ನೇಹಿತರೆ. ನಿಮ್ಗೇನು ಅನಿಸುತ್ತೆ ಹೇಳಿ? ಈ ನಡುವೆ ರಾಯಲ್ ಎನ್ಫೀಲ್ಡ್ ಅವರು ಎಲ್ಲ ಥರ ಲಾಂಚ್ ಮಾಡ್ತಾ ಇದ್ದಾರೆ. ಇವಾಗ ಲಾಂಚ್ ಮಾಡ್ತಿರೋ ಬೈಕ್ಗಳು ನೋಡೋಕ್ಕೆ ಅಸಹ್ಯವಾಗಿರುತ್ತೆ, ಆ ಥರ ಇರುತ್ತೆ. ಇನ್ನು ಈ ಗಾಡಿದೆಲ್ಲ ಹೇಳಿದ್ದೀನಿ ಸ್ನೇಹಿತರೆ. ಒಂದ್ಸಲ ಟೆಸ್ಟ್ ರೈಡ್ ನೋಡಿ ಆಮೇಲೆ ಇದು ತಗೊಳ್ಳಿ. ಇದು ಶೋರೂಮ್ದು ನಂಬರು ನಿಮ್ಗೆ ಹಾಕಿರ್ತೀನಿ. ಇದು ಆನ್ ರೋಡ್ ಪ್ರೈಸ್ ಬಂದು ನಿಮಗೆ 2,54,000ದಿಂದ 2,39,000 ರೂಪಾಯಿ ಗಂಟನೂ ಸಿಗುತ್ತೆ. ನಿಮಗೆ ಟಾಪ್ ಮಾಡಲು ಸಿಗುತ್ತೆ, ಬೇಸ್ ಮಾಡಲು ಸಿಗುತ್ತೆ. ಒಂದ್ಸಲ ಟೆಸ್ಟ್ ರೈಡ್ ನೋಡಿ ಆಮೇಲೆ ಈ ಗಾಡಿನ ತಗೊಳ್ಳಿ ಸ್ನೇಹಿತರೆ. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ನಾನು ಇದರಲ್ಲಿ ಮಿಸ್ಟೇಕ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ನೆಕ್ಸ್ಟ್ ಗಾಡಿ ಯಾವ್ದಾನ ಇದ್ದರೆ ನಿಮಗೆ ಅದು ಏನು ಫ್ಯೂಚರ್ ಇದೆ, ಏನು ರೇಟ್ ಇದೆ ಅಂತ ಹೇಳ್ತೀನಿ. ನನಗೇನು ಈಗ ಗೊರಿಲ್ಲಾದಲ್ಲಿ ಅಷ್ಟೊಂದೇ ನನಗೇನು ಇಷ್ಟ ಆಗಲಿಲ್ಲ, ಲುಕ್ ಆಗಲಿ ಏನಾಗಲಿ. ಒಬ್ರೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ. ನನಗೆ ಎಕ್ಸೈಟ್ ಸೌಂಡು ತುಂಬಾ ಇಷ್ಟ ಆಯಿತು, ಮತ್ತು ಈ ಸೈಲೆನ್ಸರ್ ಡಿಸೈನ್ ತುಂಬಾ ಇಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.